ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ಕೂಲಿ ಸಿನಿಮಾದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ. ಕನ್ನಡದಲ್ಲಿ ಈಗ ರಿಲೀಸ್ ಆಗಿಲ್ಲ, ಬಟ್ ರಿಲೀಸ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು. ಬನ್ನಿ ಟ್ರೈಲರ್ ಹೇಗನಿಸ್ತು, ಏನ್ ಕತೆ ಅಂತ ಮಾತಾಡ್ಕೊಂಡು ಬರೋಣ. ವಿಡಿಯೋ ಲೈಕ್ ಮಾಡಿ, ತುಂಬಾ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಸಿನಿಮಾದಲ್ಲಿ ಅಮೀರ್ ಖಾನ್ ಇದ್ದಾರೆ, ನಾಗಾರ್ಜುನ ಅವರು ಇದ್ದಾರೆ, ನಮ್ಮ ಉಪೇಂದ್ರ ಅವರು ಇದ್ದಾರೆ, ಮಂಜುಮಲ್ ಬಾಯ್ಸ್ ಅಲ್ಲಿ ಆಕ್ಟ್ ಮಾಡಿರೋ ಸುಬಿನ್ ಶಹೀರ್ ಅವರು ಇದ್ದಾರೆ, ಅಂಡ್ ರಚಿತಾರಾಮ್ ಅವರು ಕೂಡ ಇದ್ದಾರೆ, ಶ್ರುತಿ ಹಾಸನ್ ಇದ್ದಾರೆ. ಹೀಗೆ ಸಾಕಷ್ಟು ಪೊಟೆನ್ಷಿಯಲ್ ಇರೋ ಆಕ್ಟರ್ಸ್ ಇದ್ದಾರೆ. ಹಾಗಾಗಿ ಟ್ರೈಲರ್ ಕಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್. ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಅನಿಸ್ತು. ಟ್ರೈಲರ್ ನೋಡಿದ ತಕ್ಷಣ ವಾವ್ ಅಂತ ಅನಿಸ್ಲಿಲ್ಲ, ಅಂದ್ರೂ ತುಂಬಾ ವಿಷಯನ ಹೈಡ್ ಮಾಡಿದ್ದಾರೆ ಅಂತ ಅನಿಸ್ತು. ಈಗ ನಾವೇನ್ ಟ್ರೈಲರ್ ನೋಡ್ತಾ ಇದೀವೋ ಅದನ್ನ ಪರ್ಪಸ್ಫುಲಿ ಮಾಡಿದ್ದಾರೆ ಅಂತ ಅನಿಸ್ತು. ಸಾಕಷ್ಟು ಎಲಿಮೆಂಟ್ಸ್ ಇದಾವೆ ಸಿನಿಮಾದಲ್ಲಿ, ಬಟ್ ಯಾವುದನ್ನು ಬಿಟ್ಕೊಟ್ಟಿಲ್ಲ. ಸತ್ಯರಾಜ್ ಹಾಗೂ ರಜನಿಕಾಂತ್ ಅವರ ಪಾತ್ರ ಫ್ರೆಂಡ್ಸ್ ಅನ್ಸುತ್ತೆ, ಅಂಡ್ ಸತ್ಯರಾಜ್ ಅವರ ಮಗಳ ಪಾತ್ರ ಶ್ರುತಿ ಹಾಸನ್ ಇರ್ಬೋದು. ಹಾಗೆ ಉಪೇಂದ್ರ ಅವರ ಪಾತ್ರ ಫ್ಲಾಶ್ ಬ್ಯಾಕ್ ಅಲ್ಲಿ ಬರ್ಬೋದು ಅಂತ ಅನ್ಸುತ್ತೆ. ರಜನಿಕಾಂತ್ ಅವರು ಉಪೇಂದ್ರ ಅವರು ಕೂಲಿ ಕೆಲಸ ಮಾಡ್ತಿರ್ಬೋದು. ಈ ಶಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಹಿಂದೆ ಉಪೇಂದ್ರ ಅವರು ಕಾಣ್ತಾ ಇರ್ತಾರೆ. ಸೊ ಅವರು ಪ್ರೆಸೆಂಟ್ ಅಲ್ಲಿ ಕೂಡ ಇರ್ತಾರೆ, ಯಾಕಂದ್ರೆ ಇಲ್ಲಿ ಯೂಸ್ ಮಾಡಿರೋ ಕಲರ್ ಗ್ರೇಡಿಂಗ್ ಬೇರೆ ಇದೆ, ಇಲ್ಲಿ ಬೇರೆ ಇದೆ. ಹಾಗಾಗಿ ಪಾಸ್ಟ್ ಪ್ರೆಸೆಂಟ್ ಇರ್ಬೋದು ಅಂತ ಅನ್ಸುತ್ತೆ. ಶ್ರುತಿ ಹಾಸನ್ ಅವರ ಪಾತ್ರವನ್ನ ಸೇವ್ ಮಾಡೋದು ಒಂದು ಆಕ್ಷನ್ ಎಪಿಸೋಡ್ ಆಗಿ ಕಾಣಿಸ್ಕೋಬಹುದು. ಶ್ರುತಿ ಹಾಸನ್ ಅವರ ಪಾತ್ರದಿಂದಾನೇ ರಜನಿಕಾಂತ್ ಅವ್ರಿಗೂ ನಾಗಾರ್ಜುನ ಅವ್ರಿಗೂ ಕಾನ್ಫ್ಲಿಕ್ಟ್ ಬಿಲ್ಡ್ ಆಗ್ಬೋದೇನೋ ಅಂತ ಅನಿಸ್ತು. ಬಿಕಾಸ್ ಅವ್ರ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅಂದ್ರೆ ವಿಲನ್ಗೆ ಬೇಕಾಗಿರೋದು ಏನಾದ್ರು ಅವ್ರ ಹತ್ರ ಇರ್ಬೋದೇನೋ, ಯಾರಿಗ್ ಗೊತ್ತು. ಇನ್ನು ಅಮೀರ್ ಖಾನ್ ಅವರ ಪಾತ್ರಕ್ಕೆ ಹಾಗೆ ಈ ಉಳಿದ ಆಕ್ಟರ್ಸ್ ಪಾತ್ರಕ್ಕೆ ಫೇಸ್ ಟು ಫೇಸ್ ಶಾಟ್ಗಳು ಇರಲ್ವೇನೋ ಅಂತ ಅನ್ಸುತ್ತೆ. ಹಾಗೆ ನಾಗಾರ್ಜುನ ಅವರು ವಿಲನ್ ಅಂತ ಆಲ್ರೆಡಿ ಇಂಟರ್ವ್ಯೂಸ್ ಗಳಲ್ಲಿ ಹೇಳಿದ್ದಾರೆ. ಸೊ ಬೇರೆ ಎಲ್ಲ ಆಕ್ಟರ್ಸು ರಜನಿಕಾಂತ್ ಅವ್ರ ಜೊತೆ ಸಿನಿಮಾ ಅಂದ ತಕ್ಷಣ ಆಲ್ಮೋಸ್ಟ್ ಓಕೆ ಮಾಡಿದ್ರಂತೆ. ಉಪೇಂದ್ರ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ಅಫ್ಕೋರ್ಸ್ ಸ್ಕ್ರಿಪ್ಟ್ ಕೇಳಿರ್ತಾರೆ, ಬಟ್ ನಾಗಾರ್ಜುನ ಅವರು ತುಂಬಾ ಸಲ ಸ್ಕ್ರಿಪ್ಟ್ ರೀಡಿಂಗ್ ಆಗಿ ತುಂಬಾ ನರೇಷನ್ ಆದ್ಮೇಲೆ ಕತೆ ಒಪ್ಕೊಂಡ್ರಂತೆ. ಮೇ ಬಿ ಆ ಕ್ಯಾರೆಕ್ಟರ್ ಅವರಿಗೆ ಅವರ ಕೆರಿಯರ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಉಳ್ಕೋಬಹುದು ಅಂತ ಅನ್ಸುತ್ತೆ. ಮತ್ತೆ ಟ್ರೈಲರ್ ಲಾಸ್ಟ್ ಶಾರ್ಟ್ ಅಲ್ಲಿ ರಜನಿಕಾಂತ್ ಅವರ ಪಾಸ್ಟ್ ಲುಕ್ ನ ತೋರಿಸ್ತಾರೆ. ಡಿ ಏಜಿಂಗ್ ಸರಿಯಾಗಿ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಇಲ್ಲಾಂದ್ರೆ ಕೆಲವೊಂದು ಬ್ಯಾಡ್ ಎಕ್ಸಾಂಪಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಉಪೇಂದ್ರ ಅವರ ಕ್ಯಾರೆಕ್ಟರ್ ಏನೋ ಸುಮ್ನೆ ಕೇಮಿಯೋ ತರ ಬಂದು ಹೋಗೋದಿಲ್ಲ. ರಜನಿಕಾಂತ್ ಅವ್ರಿಗೂ ಇವ್ರಿಗೂ ತುಂಬಾ ಒಳ್ಳೆ ರಿಲೇಷನ್ ಇರುತ್ತೆ, ಅಂಡ್ ಆ ಬಾಂಡಿಂಗ್ ನ ಸರಿಯಾಗಿ ಎಸ್ಟಾಬ್ಲಿಷ್ ಮಾಡಿ ಕನೆಕ್ಟ್ ಆಗೋ ತರ ಮಾಡಿರ್ತಾರೆ ಲೋಕೇಶ್ ಕನಗರಾಜ್ ಅವರು ಅಂತ ಅನ್ಸುತ್ತೆ. ಮತ್ತೆ ಸತ್ಯರಾಜ್ ಅವರ ಪಾತ್ರ ಆಲ್ಮೋಸ್ಟ್ ಮೆಕ್ಯಾನಿಕ್ ಇರ್ಬೋದು ಅಂತ ಅನ್ಸುತ್ತೆ. ಈ ಶಾರ್ಟ್ ಅಲ್ಲಿ ಎಲೆಕ್ಟ್ರಿಕ್ ಲೈನ್ಗಳು ಕಾಣ್ತಾ ಇದಾವೆ. ಸ್ಟಾರ್ಟಿಂಗ್ ಇದರ ವಿಡಿಯೋ ಬಿಟ್ಟಾಗ ಟೈಮ್ ಟ್ರಾವೆಲ್ ಅದು ಇದು ಅಂತ ಟ್ವಿಟರ್ ಅಲ್ಲಿ ಕಾಣ್ತಾ ಇತ್ತು, ಬಟ್ ನನಗೆ ಯಾಕೋ ಅದೆಲ್ಲ ಏನೂ ಇರಲ್ಲ, ಇದು ಪ್ಯೂರ್ ಆಕ್ಷನ್ ಡ್ರಾಮಾ ಅಂತ ಅನ್ಸುತ್ತೆ. ರಜನಿ ಅವರ ಸ್ಟೈಲ್ ಅಂಡ್ ಸ್ವಾಗ್ ನ ಒಂದೊಳ್ಳೆ ಸ್ಟ್ರಾಂಗ್ ಸ್ಟೋರಿ ಜೊತೆ ಹೇಳಿರ್ತಾರೆ ಅಂತ ಅನಿಸ್ತಾ ಇದೆ. ಇದೆಲ್ಲ ಹೀಗೆ ಇರುತ್ತೆ ಅಂತಲ್ಲ, ಇದು ನನ್ನ ಒಪಿನಿಯನ್. ತಮಿಳ್ ಇಂಡಸ್ಟ್ರಿಗೆ ಈ ಸಿನಿಮಾಯಿಂದ 1000 crore ಆಗತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಇದಾಗಿದೆ ಟ್ರೈಲರ್ ರಿವ್ಯೂ. ಇದೇ ತರ ಸಿನಿಮಾ ರಿಲೇಟೆಡ್ ಇನ್ಫಾರ್ಮೇಶನ್ಗೆ ಚಾನೆಲ್ಗೆ ವಿಸಿಟ್ ಮಾಡಿ, ಇನ್ನೂ ಒಳ್ಳೆ ಕಂಟೆಂಟ್ ಸಿಗ್ಬೋದು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನೆಲ್ ಕಡೆಯಿಂದ ಬಾಯ್ ಬಾಯ್.